ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ನೋಡಿ ಕನ್ನಡ ಬ್ಲಾಗ್ಸ್. ನಾನು ಸುನೀತಾ. ಸೊ ನಾವು ಉಡುಪಿ, ಮುರುಡೇಶ್ವರ, ಮಲ್ಪೆ ಬೀಚು, ಹೊನ್ನಾವರ ಇವೆಲ್ಲ ಪ್ಲೇಸಸ್ನ ಯೂಟ್ಯೂಬಲ್ಲಿ ರೀಲ್ಸು ಅಲ್ಲಿ ಇಲ್ಲಿ ಎಲ್ಲ ನೋಡಿ ಫುಲ್ ಟ್ರೆಂಡಿಂಗ್ ಇತ್ತಲ್ವಾ, ಹೋಗಬೇಕು ಅಂತ ಫುಲ್ ಡಿಸೈಡ್ ಆಗಿ ನಾನು ಹಸ್ಬೆಂಡ್ ಹಾಗೆ ತಮ್ಮನ ಹೆಂಡತಿ ಎಲ್ಲರೂ ಹೊರಟ್ವಿ. ಇದು ಗೋಕರ್ಣ ಅಲ್ಲಿ ನಾವು ಫಸ್ಟ್ ಸ್ಟೇ ಆಗಿದ್ದು. ಅಂದರೆ ನಮ್ಗೆ ಜಾಸ್ತಿ ಒಂದಿನ ಎಲ್ಲ ಸ್ಟೇ ಬೇಕಾಗಿರಲಿಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕಷ್ಟೇ. ನಾವು ಅರ್ಲಿ ಮಾರ್ನಿಂಗ್ ಆಗಿತ್ತು ನಾವು ರೀಚ್ ಆಗೋ ಅಷ್ಟರಲ್ಲಿ. ನಾವು ಕಾರಲ್ಲೆಲ್ಲ ಮಲಗಿದ್ವಿ ಆರಾಮಾಗಿ. ನನ್ನ ತಮ್ಮ ಒಬ್ಬನೇ ಡ್ರೈವ್ ಮಾಡ್ತಿದ್ದು, ಅದಕ್ಕೆ ಅವನ್ನ ರೆಸ್ಟ್ ಮಾಡೋಕ್ಕೆ ಹೇಳಿ ನಾವೆಲ್ಲ ಸನ್ರೈಸ್ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೇಳಿ ಒಂದು ರೂಮ್ನ ತೊಗೊಂಡ್ವಿ. ಬಟ್ ನಾವೇನು ಸ್ಟೇ ಮಾಡ್ತಾ ಇಲ್ಲ. ಮಾರ್ನಿಂಗ್ 5 o'clock ಆಗಿದೆ. ಸೊ ಲೀವ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಒನ್ಸ್ ಫ್ರೆಶ್ ಅಪ್ ಆದ ತಕ್ಷಣ ಇಲ್ಲಿಂದ ಹೊರಡಬೇಕು. ಬೀಚಲ್ಲಿ ಸನ್ರೈಸ್ ನೋಡೋಕ್ಕೆ ಹೋಗ್ತಿದ್ದೀವಿ. ಯಾರಿಗಿಷ್ಟ ಇರಲ್ಲ ಹೇಳಿ, ಸನ್ರೈಸ್ ಆಗಲಿ ಸನ್ಸೆಟ್ ಆಗಲಿ ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ. ಎಸ್ಪೆಷಲಿ ನಾವು ಬೀಚ್ ಹತ್ರ ಸನ್ರೈಸ್ ಸನ್ಸೆಟ್ ವ್ಯೂ ಅಂತೂ ಸೂಪರ್ಬ್ ಆಗಿರುತ್ತೆ. ನನಗಂತೂ ಎಸ್ಪೆಷಲಿ ತುಂಬ 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 ಇಷ್ಟ. ಸುಮ್ಮನೆ ಒಂದು 1 hour ಆಗಲಿ 2 hours ಆಗಲಿ ಎಷ್ಟೊತ್ತಾದರೂ ಆಗಲಿ ಬೀಚ್ನ ನೋಡ್ಕೊಂಡು ನನಗೆ ಕೂತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಅನಿಸುತ್ತೆ. ನೋಡಿ ಸನ್ರೈಸ್ ಆಯಿತು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ಬೀಚಲ್ಲಿ ತುಂಬ ಹೊತ್ತು ನೀರಲ್ಲಿ ಕೂತಿದ್ವಿ. ಮತ್ತು ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಕಡೆ ಹೊರಟ್ವಿ ನಾವು. ಇನ್ನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಈಗ ಮಹಾಬಲೇಶ್ವರ ಟೆಂಪಲ್ಗೆ ಹೋಗಬೇಕು. ಸೊ ಇಲ್ಲಿ ಗೋಕರ್ಣಲ್ಲಿ ತುಂಬ ಫೇಮಸ್ ಟೆಂಪಲ್ಲು. ಓಕೆ, ಸ್ಟೇ ಟ್ಯೂನ್ಡ್. ನಾನು ಈ ರೀತಿ ಒಂದು ಲಾಂಗ್ ಗೌನ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಮತ್ತೊಂದು ಬೀಚ್ಗೆ ಹೋಗೋದಿತ್ತು. ಕೆಲವೊಂದಾದರೂ ಫೋಟೋಸ್ ರೀಲ್ಸ್ ತೊಗೊಳ್ಳೋಣ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದೆ. ಇನ್ನು ನಮ್ಗೆ ಟೆಂಪಲ್ ಹತ್ರನೇ ಹೂವು ಈ ಥರದ್ದು ಮಾರ್ತಿರ್ತಾರೆ. ಸೊ ಅದನ್ನು ತೊಗೊಂಡು ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ. ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಆ್ಯಂಡ್ ಇಲ್ಲಿ ಡ್ರೆಸ್ ಕೋಡ್ ಇರುತ್ತೆ. 100% ಜೆಂಟ್ಸು ಪಂಚೆ ಅಲ್ಲೇ ಹೋಗಬೇಕು. ಹೊಟ್ಟೆ ತಾಳ ಆಗ್ತಿತ್ತು. ಇನ್ನು ನಾವೊಂದು ಹೋಟೆಲ್ಗೆ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ಗಳು ತುಂಬಾ ಆರ್ಡ್ರ್ ಮಾಡ್ಕೊಂಡು ಆಮೇಲೆ ಇನ್ನು ಹೊನ್ನಾವರ ಕೂಡ ಹೋಗೋದಿತ್ತು. ಹಾಗೆ ಫಸ್ಟು ಎಕ್ಕೋ ಬೀಚ್ಗೆ ಹೋಗಿ ಆಮೇಲೆ ಹೊನ್ನಾವರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಇನ್ನು ಎಕ್ಕೋ ಬೀಚ್ ಕಡೆ ಹೊರಟಿದ್ದೀವಿ. ನಾನಿಲ್ಲಿ ಗೋಕರ್ಣ ಅಲ್ಲಿ ಈ ಥರದ್ದೊಂದು ತೊಗೊಂಡೆ. ಶೆಲ್ಸಲ್ಲಿ ಮಾಡಿರೋದು ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ವೆರಿ ಲೈಕ್ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ನಮಗಲ್ಲಿ. ಜಸ್ಟ್ ಒಂದು 50 rupeesಗೆಲ್ಲನೂ. ಆ್ಯಂಡ್ ನೋಡ್ತಿದ್ದೀರಲ್ವಾ, ಇಲ್ಲಿ ಎಕೋ ಬೀಚ್ ಮಧ್ಯಾಹ್ನ ಆಗಿದ್ದರಿಂದ ನಾವು ಅಂದ್ಕೊಂಡಿದ್ದ ರೇಂಜಿಗೆಲ್ಲ ಏನು ನಾವು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಬಟ್ ಇದು ಪೇ ಮಾಡಬೇಕಾಗತ್ತೆ ಆ್ಯಕ್ಚುಲಿ ನಾವು ಈ ಬೀಚ್ಗೆ ಬಂದ್ವಿ. ಬಟ್ ಅಷ್ಟೊಂದೇನು ಫೋಟೋಸ್ ರೀಲ್ಸ್ ಎಲ್ಲೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಬಿಸಿಲು ಇತ್ತು. ನಾವು ಆ ಸೆಕೆಗೆ ಆ ಬಿಸಿಲಲ್ಲಿ ನಮಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಆದರೂ ಕೆಲವೊಂದು ಮಾತ್ರ ವೀಡಿಯೋಸ್ ಮಾಡ್ಕೊಂಡ್ವಿ. ನೀವು ನನ್ನನ್ನು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಸುನೀತಾ ನವೀನ್ ರೆಡ್ಡಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಚೆಕ್ ಮಾಡಿ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ನೆಕ್ಸ್ಟ್ ನಾವು ಹೊನ್ನಾವರ ಕಡೆ ಹೋಗಬೇಕಿತ್ತು. ಹೊನ್ನಾವರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬೋಟಿಂಗ್, ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಅದೊಂದು ಫೇಮಸ್ ಇದೆ. ಆಮೇಲೆ ಒಂದು ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಒಂದು ಬ್ರಿಡ್ಜ್ ಥರ ಏನೋ ಇದೆ. ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ವಿ ನಾವು ಕೂಡ. ಸೊ ಅಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿ ಅವರು ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅವರೇ ಬಂದರು. ನಾವು ಹೋಗೋ ಹಾಗೆ ಕೇಳ್ತಿರ್ತಾರೆ, ಹೊನ್ನಾವರ ಬೋಟ್ ರೈಡು ಅಷ್ಟು ಮಾಡಿ ಇಷ್ಟು ಪೇ ಮಾಡಿದ್ರೆ ಇಷ್ಟು ಜನಕ್ಕೆ ಅಂತ ಹೇಳಿ. ನಾವು ಆದಷ್ಟು ಬಾರ್ಗೇನ್ ಮಾಡಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಸಿ
ಹಾಗೆ ಎಕೋ ಬೀಚಲ್ಲಿ ನಮಗೆ ಡ್ರೆಸ್ ಚೇಂಜ್ಗೆಲ್ಲ ಫೆಸಿಲಿಟೀಸ್ ಕೂಡ ಇರುತ್ತೆ. ಬೇಕಂದರೆ ನಾವು ಡ್ರೆಸ್ ಚೇಂಜ್ ಕೂಡ ಮಾಡ್ಕೋಬೋದು. ನಾನು ಈ ರೀತಿ ಒಂದು ನೋಸ್ ಪಿನ್ ಟ್ರೈ ಮಾಡಿದೆ, ಬಟ್ ತುಂಬ ದೊಡ್ಡದು ಅನಿಸಿ ನಾನು ತೆಗ್ದಾಕ್ದೆ ಆಮೇಲೆ. ಆ್ಯಂಡ್ ನೋಡಿ ಈ ಥರ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫೈನಲಿ ಇಲ್ಲಿ ಒಂದು ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದು ತುಂಬ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಪಾಂಡಿಚೇರಿ ಹೋದಾಗೂ ಕೂಡ ಇದೇ ಥರನೇ ಇತ್ತು ಬೋಟ್ ರೈಡು. ಇಲ್ಲೇನಂದರೆ ಡಿಫ್ರೆಂಟ್ ಸೀನ್ರೀಸ್ ಇರುತ್ತೆ, ಲೈಕ್ ಕೋಕೋನಟ್ ಟ್ರೀಸ್ ಆಗಿರ್ಬೋದು, ನೀರು ಕಡೆ ಬಾಗಿರೋದು, ಇದು ಒಂದು ಡಿಫ್ರೆಂಟ್ ಸೀನ್ರಿಕ್ ವ್ಯೂ ಕೊಡುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಈ ಥರದ್ದು ಕೇರಳ ಸೈಡ್ ನೋಡ್ತೀವಿ, ಈ ರೀತಿ ತೆಂಗಿನ ಮರ ಇದ್ದು ಬೋಟಿಂಗ್ ಹೋಗೋದು ಬ್ಯಾಕ್ ವಾಟರಲ್ಲಿ. ಬಟ್ ನಮಗೆ ಕರ್ನಾಟಕ ಅಲ್ಲಿ ಅಂದರೆ ಅದು ಫೇಮಸ್ ಹೊನ್ನಾವರನೇ, ಇಲ್ಲೇ ಬ್ಯಾಕ್ ವಾಟರ್ ಬೋಟಿಂಗ್ ಇರೋ ಅಂಥದ್ದು. ಹೇ ನೈಸ್ ಅಲ್ವಾ. ನೋಡಿ ನಾನೇ ಈ ಒಂದು ವಿಡಿಯೋ ಶೂಟ್ ಮಾಡಿದ್ದು ನನ್ನ ತಮ್ಮನಿಗೆ ಮತ್ತು ನನ್ನ ತಮ್ಮನ ವೈಫ್ಗೆ. ಇನ್ನು ಅವ್ರು ನಮಗೆ ಈ ಒಂದು ವಿಡಿಯೋನ ಶೂಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಒಂದು ಬೋಟ್ ರೈಡ್ ಎಕ್ಸ್ಪೀರಿಯೆನ್ಸು ಇನ್ ದಟ್ ಬ್ಯಾಕ್ ವಾಟರ್. ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನಾನಂತೂ ಎಲ್ಲ ಕೆಲವೊಂದು ಜಾಸ್ತಿನೇ ರೀಲ್ಸ್ ಮಾಡಿದ್ದೀನಿ. ನೀವು ಒಂದ್ಸಲಿ ನನ್ನ ಪ್ರೊಫೈಲ್ನ ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಅವರು ಸ್ಟಾಪ್ ಮಾಡ್ತಾರೆ ಸ್ವಲ್ಪ ಹೊತ್ತು. ಆ್ಯಂಡ್ ಅಲ್ಲಿ ಕೆಲವೊಂದೆಲ್ಲ ಸೆಟಪ್ ಮಾಡಿದ್ದಾರೆ. ಹೇಗೆ ಅಂದರೆ ಎಲ್ಲರಿಗೂ ಗೊತ್ತಲ್ವ, ತುಂಬ ಜನ ಫೋಟೋಸು ರೀಲ್ಸು ಮಾಡ್ಕೊಳ್ಳೋರೆ ಜಾಸ್ತಿ ಇವಾಗ ಅಂತ. ಸೊ ಅದಕ್ಕೆ ಅನಿಸುತ್ತೆ ಜಾಸ್ತಿ ಸೆಟಪ್ ಎಲ್ಲ ಇತ್ತಲ್ಲಿ. ಅದಾದಮೇಲೆ ನಾವು ಮ್ಯಾಂಗ್ರೋವ್ಸ್ಗೆ ಹೋದ್ವಿ. ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಒಳಗಡೆ ಒಂದು ಇದಿರುತ್ತೆ, ಲೈಕ್ ಬೋರ್ಡ್ ವಾಕ್ ಥರ ಇರುತ್ತೆ. ಬೋರ್ಡ್ ವಾಕ್ ಅಂತ ಹೇಳಿ ನೋಡಿ, ಈ ರೀತಿ ವುಡಲ್ಲಿ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ವಾಕ್ ಅಷ್ಟೇ, ಇನ್ನೇನೂ ಇಲ್ಲ ಇಲ್ಲಿ. ಆಮೇಲೆ ನಾವು ಮುರುಡೇಶ್ವರಗೆ ಹೋದ್ವಿ. ಇನ್ನು ಮುರುಡೇಶ್ವರ ಅಲ್ಲಿ ಎಷ್ಟೊಂದು ಇಯರ್ಸಿಂದ ನಾನು ಅನ್ಕೊತಿದ್ದೆ ಅಟ್ಲೀಸ್ಟ್ ಒಂದ್ಸಲಿ ಆದರೂ ಯಾವಾಗೂ ದೇವ್ರ ದರ್ಶನ ಮಾಡ್ಕೊತೀವಿ. ದೇವ್ರ ದರ್ಶನ ಮಾಡ್ಕೊಂಡಾದ್ಮೇಲೆ ಒಂದ್ಸಲಿ ಆದರೂ ಆ ವ್ಯೂ ನೋಡೋಕ್ಕೆ ಹೋಗಬೇಕು. 18th ಫ್ಲೋರ್ಗೆ ಹೋಗಿ ವ್ಯೂ ಯಾವ ಥರ ಇರುತ್ತೆ ಮೇಲೆ ಟಾಪಲ್ಲಿ ಅಂತ ನಾನು ತುಂಬ ಸಲ ಅಂದ್ಕೊಂಡಿದ್ದೆ. ಬಟ್ ನನ್ನ ಇಮ್ಯಾಜಿನೇಷನಲ್ಲಿ ಈ ಥರ ಅಂದ್ಕೊಂಡಿರಲಿಲ್ಲ. ಮೇಲೆ ಒಂದು ರೂಮ್ ಇರುತ್ತೆ, ಅಲ್ಲಿ ಹೋಗಿ ನಾವು ವಿಂಡೋಸಲ್ಲಿ ವ್ಯೂ ನೋಡೋ ಅಂಥದ್ದಿದು ಆ್ಯಕ್ಚುಲಿ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಫುಲ್ ಓಪನ್ ಸ್ಪೇಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಆ ಥರ ಇರಲಿಲ್ಲ. ಇಲ್ಲಿ ಮೇಲೆ ಫುಲ್ ಕ್ಲೋಸ್ಡ್ ಆ್ಯಕ್ಚುಲಿ ಅದು. ಅಲ್ಲಿ ಹೋಗಿ ನಾವು ಒಂದೊಂದು ಸೈಡು ಒಂದೊಂದು ವ್ಯೂ, ಅಂದರೆ ಒಂದೊಂದು ಕಡೆ ವಿಂಡೋಸ್ ಇರುತ್ತೆ ನೋಡಿ. ಒಂದು ಕಡೆ ಹೋದರೆ ಈ ಥರ ವ್ಯೂ, ಇನ್ನೊಂದು ಕಡೆ ಬೀಚ್ ವ್ಯೂ ಇರುತ್ತೆ. ವೇಟಿಂಗ್ ಫಾರ್ ಊಟ. ಇನ್ನು ಎಷ್ಟೊತ್ತಪ್ಪ? ನಾವಿನ್ನು ಮುರುಡೇಶ್ವರ ಮುಗಿದ್ಕೊಂಡು ಬೆಳಗ್ಗೆ ಬೇರೆ ಕಡೆ ಹೋಗಬೇಕಿತ್ತು. ಇನ್ನು ನಮಗೆ ಹೊಟ್ಟೆ ತಾಳ ಆಗ್ತಿತ್ತು. ಅದಕ್ಕೆ ಅಲ್ಲಿ ತುಂಬ ಫೇಮಸ್ ನಾನ್ ವೆಜ್ ರೆಸ್ಟೋರೆಂಟ್ಸ್ಗೆ ಹೋಗ್ಬೇಕ್ರಿ. ಸೊ ಎಸ್, ನಾವು ಉಡುಪಿಗೆ ಹೋಗ್ಬೇಕು ಅನ್ಕೊತಾ ಇದ್ದೀವಿ. ಮುರುಡೇಶ್ವರ ಅಲ್ಲಿ ಸ್ಟೇ ಆಗಿದ್ವಿ. ಸೊ ಉಡುಪಿಗೆ ಹೋಗೋಣ ಈಗ ಅನ್ಕೊತಾ ಇದ್ದೀವಿ. ಓಕೆ, ಸೊ ಅಲ್ಲಿ ಯಾವ್ಯಾವ ಥರದ್ದೆಲ್ಲ ಅಡ್ವೆಂಚರ್ಸ್ ಆಗಬೇಕು ಅಂತಿದ್ದೀವಿ. ಜಸ್ಟ್ ವೀಟ್ ಆ್ಯಂಡ್ ವಾಚ್. ನಾವಿನ್ನು ಉಡುಪಿಗೆ ಮರುವಂತೆ ಬೀಚ್ ಕಡೆಯಿಂದ ಹೋಗಬೇಕಿತ್ತು. ಇಲ್ಲೊಂದು ಏನು ಗೊತ್ತಾ, ಒಂದು ಸೈಡ್ ರಿವರ್ ಇರುತ್ತೆ, ಇನ್ನೊಂದು ಕಡೆ ಸೀ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಈ ರೋಡಲ್ಲಿ ಹೋಗೋದಕ್ಕೆ. ಬ್ರಿಡ್ಜ್ ಹತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ಈ ಕಡೆ ನದಿ, ಆ ಕಡೆ ಬೀಚು. ಸಖತ್ತಾಗಿದೆ ಅಲ್ವಾ ನಿಜವಾಗ್ಲೂ. ನನಗಂತೂ ಒಂಥರ ಸರ್ಪ್ರೈಸಿಂಗ್ ಅನಿಸ್ತು. ಮತ್ತು ಇಲ್ಲಿ ಕ್ರೌಡೇ ಇರೋದಿಲ್ಲ. ನಾವು ಎಲ್ಲಿ ಎಂಟ್ರಿ ಇದರಲ್ಲಿ ಎಲ್ಲಿ ಹೋದ್ವಾ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಹೋಗಿದ ಹತ್ರ ಅಂತೂ ಒಂದೇ ಒಬ್ಬರು ಕೂಡ ಇರಲಿಲ್ಲ.
ಸಖತ್ತಾಗಿತ್ತು. ಇಲ್ಲಿ ಮಾತ್ರ ಬೆಸ್ಟ್ ಪ್ಲೇಸ್ ಫಾರ್ ಫೋಟೋಶೂಟ್ ಅಂತ ಹೇಳ್ಬೋದು. ಯಾರಾದರೂ ಈ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಬೀಚ್ ಸೈಡ್ ಹೋಗಬೇಕು, ಯಾರೂ ಇರಬಾರ್ದು ಜನ ಅಂತ ಯೂಶಲಿ ಪ್ರಿಫರ್ ಮಾಡ್ತಾರೆ. ಹಂಗಿರೋರು ಈ ಪ್ಲೇಸ್ಗೆ ಹೋಗ್ಬಿಡಿ, ಸೂಪರಾಗಿರುತ್ತೆ, ಯಾರೂ ಇರೋದಿಲ್ಲ. ನಾವು ಬೆಳಗ್ಗೆನೇ ಹೋಗಿದ್ವಿ ಕೂಡ, ಒಂದು 9:30 10 ಆಗಿತ್ತು ಅಷ್ಟೇ. ಸಖತ್ತಾಗಿತ್ತು. ಚೆನ್ನಾಗಿ ಒಂದಷ್ಟು ರೀಲ್ಸು ಫೋಟೋಸ್ ಮಾಡ್ಕೊಂಡು ಬಂದ್ವಿ. ಯಾರಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಯು ಕ್ಯಾನ್ ಗೋ ದೇರ್. ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರದ್ದೆಲ್ಲ ಸ್ಟೋನ್ಸ್ ಇರೋದ್ರಿಂದ ತುಂಬ ಸೀನ್ರಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಬ್ರೇಕ್ಫಾಸ್ಟ್ಗೆ ಆನ್ ದ ವೇ ನಾವೊಂದು ಹೋಟೆಲ್ಗೆ ಹೋದ್ವಿ. ಬಟ್ ಫುಡ್ಡು ನಿಮ್ಗೆ ಗೊತ್ತಿರೋದೇ ಅಲ್ವಾ, ನಮಗೆ ಬೆಂಗಳೂರು ಅವ್ರಿಗೆ ಹೇಗಂದರೆ ಹೆಂಗೆ ಅನಿಸುತ್ತೆ ಅಂದರೆ ಈ ತಿಂಡಿಗಳು, ಈ ದೋಸೆ ಇಡ್ಲಿ ಇವೆಲ್ಲ ನಮ್ಗೆ ಅಷ್ಟೊಂದು ರೆಗ್ಯುಲರಾಗಿ ಅಲ್ಲೆಲ್ಲ ತಿನ್ನೋಕ್ಕಾಗಲ್ಲ. ಮತ್ತು ಫೈನಲಾಗಿ ನಾವು ತಿಂಡಿ ಮುಗಿಸ್ಕೊಂಡು ನಮ್ಮ ಉಡುಪಿ ಶ್ರೀಕೃಷ್ಣ ಟೆಂಪಲ್ಗೆ ಬಂದ್ವಿ. ಅಲ್ಲಿ ನಮಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಬಟ್ ಬಿಸಿಲಿತ್ತು, ಕ್ಯೂ ಇತ್ತು, ವಾಟ್ ಎವರ್, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿನ ಊಟ ಇದೆ ನೋಡಿ, ಅಮೃತ ಅಂತಲೇ ಹೇಳ್ಬೋದು. ಸೊ ಫಸ್ಟು ಅಲ್ಲಿಂದ ಊಟ ತೊಗೊಂಡು ಊಟ ಮಾಡಿ ಮಧ್ಯಾಹ್ನ ನನ್ನ ತಮ್ಮ ಒಂದು ಹ್ಯಾಂಡ್ ಬ್ಯಾಗ್ ಕೊಡಿಸ್ದ. ಆಮೇಲೆ ನಾವು ಮಲ್ಪೆ ಬೀಚ್ ಕಡೆ ಹೊರಟ್ವಿ. ನಾವು ಒಂದಷ್ಟು ಅಡ್ವೆಂಚರ್ಸ್ ಮಾಡಬೇಕು ಅಂದ್ಕೊಂಡಿದ್ವಿ. ವಿ ಆರ್ ರೆಡಿ ಫಾರ್ ಸಾರ್ಬಿಂಗ್ ಇನ್ ಮಲ್ಪೆ. ನಮ್ಮಲ್ಲಿ ನನಗೆ ಸ್ವಲ್ಪ ಅಡ್ವೆಂಚರ್ಸ್ ಅಂದರೆ ಜಾಸ್ತಿ ಇಷ್ಟ. ನನ್ನ ತಮ್ಮ ಹಸ್ಬೆಂಡು ಇವರು ಬೇಡ ಅಂತ ಹೇಳ್ತಿರ್ತಾರೆ. ಫೈನಲ್ ಆಗಿ ಸಾರ್ಬಿಂಗ್ ಒಂದಕ್ಕೆ ನನಗೆ ಒಪ್ಸೋಕ್ಕಾಗಿತ್ತು. ಅವ್ರು ಇನ್ಯಾವುದಕ್ಕೂ ಒಪ್ಕೊಂಡ್ಲೇ ಇಲ್ಲ. ನನಗೆ ಪ್ಯಾರಾಸೈಲಿಂಗ್ ಹೋಗಬೇಕು ಅಂತ ಜಾಸ್ತಿ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಕೂಡ ಬೇಡ ಅಂತಲೇ ಹೇಳ್ತಾರೆ. ನಿಮ್ಮನೇಲೂ ಹೀಗೆನಾ ನನಗೆ ಕಮೆಂಟ್ ಮಾಡಿ. ಬಟ್ ನನಗೆ ಅವ್ರನ್ನ ಒಪ್ಸೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಯಿತು. ನನಗೆ ಪ್ಯಾರಾಸೈಲಿಂಗ್ ಹೋಗಬೇಕು, ಆಮೇಲೆ ಬನಾನಾ ಬೋಟಿಂಗ್ ಹೋಗಬೇಕು, ಇದೆಲ್ಲ ತುಂಬ ಆಸೆ ಇತ್ತು. ಬಟ್ ಇಟ್ಸ್ ಓಕೆ, ಅದೊಂಚೂರು ಸೇಫ್ ಇತ್ತು ಅಂತ ಅದನ್ನು ಸಾರ್ಬಿಂಗಿಗೆ ಕಷ್ಟಪಟ್ಟು ಒಪ್ಸಿದ್ದೀನಿ. ನಿಮ್ಮ ಮನೆಗಳಲ್ಲೂ ಇದೇ ಥರನೇ ಮಾಡ್ತಾರಾ ಅಡ್ವೆಂಚರ್ಸ್ಗೆ? ನನಗೆ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಬಿಸಿಲು, ಫುಲ್ ಡ್ರೈನ್ ಔಟ್ ಆಗಿಬಿಟ್ಟಿದ್ವಿ. ತುಂಬ ಅಂದರೆ ತುಂಬ ಸೆಕೆ ಆಗ್ತಿತ್ತು. ಸೋಡಾ, ಜ್ಯೂಸ್, ವಾಟರ್, ಹೈಡ್ರೇಟೆಡ್ ಆಗಿರಬೇಕಾಗುತ್ತೆ. ಏನೋ ಒಂದು ನೀರು ಜಾಸ್ತಿ ಕುಡಿಬೇಕಾಗುತ್ತೆ. ಸೊ ಅಲ್ಲಿ ನಾವು ಫೋಟೋಶೂಟ್ ಕೂಡ ಮಾಡಿಸಿದ್ವಿ. ಈ ರೀತಿ ಒಂದು ಫೋಟೋ ತೊಗೊಂಡ್ವಿ. ಜಸ್ಟ್ ಸುಮ್ಮನೆ ಹಾಗೆ ಅಷ್ಟೇ, ಮಾಡಿಸ್ಬೇಕು ಅನಿಸ್ತು, ತೊಗೋಬೇಕು ಅನಿಸ್ತು, ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಧರ್ಮಸ್ಥಳ ಕಡೆ ಹೊರಟ್ವಿ. ಆ್ಯಂಡ್ ಆನ್ ದ ವೇ ನಮಗೆ ಒಂದು ಚಹಾ ಅಂಗಡಿ ಇತ್ತು, ಮಲ್ನಾಡ್ ಚಹಾ ಅಂತ. ಐ ಸ್ಟಿಲ್ ರಿಮೆಂಬರ್. ಎಷ್ಟು ಒಳ್ಳೆ ಟೀ ಕೊಟ್ಟರು ಅಂದರೆ ಅಮೃತ್ ಅಂತ ಹಾಕ್ಕೊಂಡಿದ್ರು ಅವರು. ಅದು ನಿಜವಾಗ್ಲೂ ಅಮೃತನೇ ರೀ, ಅಷ್ಟು ಚೆನ್ನಾಗಿತ್ತು ಟೀ ಮಾತ್ರ. ನೀವು ಆನ್ ದ ವೇ ನೀವು ಹೋಗೋದಾದರೆ ಆ ಚಹಾ ಅಂಗಡಿ ಕಾಣಿಸಿದ್ರೆ ನಿಲ್ಲಿಸಿ ಚಹಾ ಕುಡಿದು ಅವ್ರಿಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಬಿಟ್ಟು ಹೋಗಿ. ಅಷ್ಟು ಚೆನ್ನಾಗಿತ್ತು. ಬಟ್ ಏನಂದರೆ ನಾವು ಹೋಗ್ತಾ ಮಳೆ ಬಂತು. ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ. ಮತ್ತು ಹೋಟೆಲ್ಸ್ ನೋಡೋಕ್ಕೆ ಅಂದರೆ ಲೈಕ್ ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಲಾಡ್ಜಿಂಗಿಗೆ ಹೋಗ್ತಿದ್ವಿ. ಕೆಲವೊಂದು ಜಾಸ್ತಿ ಕಡೆ ಎಲ್ಲ ಬುಕ್ಕಿಂಗ್ಸ್ ಆಗೋಗಿತ್ತು. ಇಲ್ಲೊಂದು ನಮಗೆ ಸಿಕ್ತು ನೋಡಿ, ಸೂರ್ಯ ಮಹಲ್ ಪ್ಯಾಲೇಸ್ ಅಂತ. ಇಲ್ಲಿ ನಾವು ರೂಮ್ ಬುಕ್ ಮಾಡ್ಕೊಂಡ್ವಿ. ಆಬ್ವಿಯಸ್ಲಿ AC ರೂಮ್ಗೆ ಹೋಗಬೇಕು. ಇಲ್ಲಿ ನೋ ಅದರ್ ಆಪ್ಷನ್. ಅಷ್ಟೊಂದು ಸೆಕೆ ಆಗ್ತಿತ್ತು. ನಮಗಂತೂ ರೂಮ್ ತುಂಬ ಚೆನ್ನಾಗಿ ಅನ್ನಿಸ್ತು, ಕಂಫರ್ಟಬಲ್ ಇತ್ತು ಕಂಪೇರ್ ಟು ಮುರುಡೇಶ್ವರ. ನಾವು ಅಲ್ಲೊಂದು ಸ್ಟೇ ಮಾಡಿದ್ವಲ್ವ, ಅದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಇಲ್ಲಿ ರೂಮ್ ಚೆನ್ನಾಗಿತ್ತು. ಅಲ್ಲಿ ಅಷ್ಟೊಂದು ರೂಮ್ಸೇ ಸಿಗಲಿಲ್ಲ ನಮಗೆ, ಇಲ್ಲಿ ಚೆನ್ನಾಗಿ ಸಿಕ್ತು. ಹಾಗೆ ನೈಟ್ ಟೈಮ್ ಆಗಿದ್ದರಿಂದ ಬಾಲ್ಕನಿ ವ್ಯೂ ಏನು ನಮ್ಗೆ ನೋಡ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ವ್ಯೂ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಟ್ ವಾಸ್ ಗುಡ್. ನನ್ನ ತಮ್ಮ ಅವ್ರು ಇದ್ದಿದ್ದು ರೂಮು. ಆ್ಯಂಡ್
ನೆಕ್ಸ್ಟ್ ನಾವು ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ಧರ್ಮಸ್ಥಳ ದೇವಸ್ಥಾನ ದರ್ಶನಕ್ಕೆ ಹೋದ್ವಿ, ಮಂಜುನಾಥ ಸ್ವಾಮಿ ದರ್ಶನಕ್ಕೆ. ನನ್ನ ತಮ್ಮ ಅನ್ನದಾನಕ್ಕೆ ಹರಕೆ ಬೇರೆ ಮಾಡ್ಕೊಂಡಿದ್ದ, ಅವನು ಅನ್ನದಾನ ಬರೆಸ್ದ, ಅದರಿಂದ ನಮಗೆ ಬೇಗ ದರ್ಶನಕ್ಕೆ ಕಳಿಸಿದ್ರು. ಆ್ಯಂಡ್ ಹಾಗೆಯೇ ದರ್ಶನಕ್ಕೆ ಧರ್ಮಸ್ಥಳದಲ್ಲಿ ರಶ್ ಏನಿರಲಿಲ್ಲ, ತುಂಬಾ ಖಾಲಿ ಇತ್ತು. ಗಾಯ್ಸ್, ಈ ಥರ ರೆಡಿ ಆಗಿದ್ದೀವಿ. ನಾವೀಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಸ್ಟೇ ಮಾಡಿದ್ದಂತಹ ಹೋಟೆಲ್ ಇದ್ದೇನೆ, ಸಾರಿ ಲಾಡ್ಜಿಂಗ್ ಅಂತ ಹೇಳ್ಬೋದು. My bro is waiting. ಆಮೇಲೆ ನಾವು ಸೌತ್ ಅಡ್ಕಾಗೆ ಹೋದ್ವಿ. ಸೌತ್ ಅಡ್ಕ ಗಣೇಶ ಟೆಂಪಲ್ಗೆ ಹೋಗಿ ಆಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾವು ದರ್ಶನ ಮಾಡ್ಕೊಂಡ್ವಿ. ಇದು ಸೌತ್ ಅಡ್ಕ ಶ್ರೀ ಗಣೇಶ ಟೆಂಪಲ್ ತುಂಬ ಫೇಮಸ್, ಹಾಗೆ ಪವರ್ಫುಲ್ ದೇವಸ್ಥಾನ. ನೀವೇನಾದರೂ ಹರಕೆ ಮಾಡಿಕೊಂಡು ಇಲ್ಲಿ ಗಂಟೆ ಕಟ್ತೀವಿ ಅಂತ ಹರಕೆ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಆ್ಯಂಡ್ ನಾವೀಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗ್ತಿದ್ದೀವಿ. ಇಲ್ಲಿ ಏನು ಗೊತ್ತಾ, ನಮಗೆ ಪ್ಯೂರ್ ಕೋಕೋನಟ್ ಆಯಿಲ್ ಸಿಗುತ್ತೆ. ನಾವು ಎವ್ರಿ ಟೈಮ್ ಈ ಕಡೆ ಹೋದಾಗ ಕುಕ್ಕೆಯಲ್ಲಿ ನಾವು ಪ್ಯೂರ್ ಕೋಕೋನಟ್ ಆಯಿಲ್ ತೊಗೊಂಬರ್ತೀವಿ. ನನಗೆ ಈ ವ್ಯೂ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ, ಕುಮಾರ ಪರ್ವತ ಮುಂದೆ ಶಿಖರ, ಎಷ್ಟು ಅಂದರೆ ಎಷ್ಟೊಂದು ಚೆನ್ನಾಗಿರುತ್ತೆ. ಫುಲ್ ಪಾಸಿಟಿವ್ ವೈಬ್ಸು. ನಮ್ಮ ಈ ಟ್ರಿಪ್ಪೆಲ್ಲ ಅಷ್ಟೇ, ಎಲ್ಲ ಕಡೆ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆಯೇ ಒಂದು ಪಾಸಿಟಿವ್ ವೈಬ್ಸ್ನ ಕ್ಯಾರಿ ಮಾಡಿದ್ವಿ. ಟೆಂಪಲ್ ರನ್ ಹೌದು, ಆದರೆ ಅಟ್ ದ ಸೇಮ್ ಟೈಮ್ ನಾವು ಅಷ್ಟೇ ಪಾಸಿಟಿವ್ ಆಗಿ ಹಾಗೆ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಟ್ರಿಪ್ನ. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಇನ್ನು ಆನ್ ದ ವೇ ಬರ್ತಾ ನಾವು ಒಂಚೂರು ಊಟ ಮಾಡಿಕೊಂಡು ಚುರ್ಮುರಿ ತೊಗೊಂಡಿದ್ವಿ, ಮಾವಿನಕಾಯಿ ತೊಗೊಂಡಿದ್ವಿ, ಅದನ್ನೆಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದು ನಮ್ಮ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆಲ್ಲ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.